ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಮಿನಿ ಟ್ರಕ್ ಡ್ರೈವರ್ನ ತೋರಿಸ್ತಾರೆ. ಈತ ಹೋಗೋ ಸ್ಪೀಡ್ಗೆ ಇವನ ಟ್ರಕ್ ಒಂದು ಜಿಂಕೆಗೆ ಡಿಕ್ಕಿ ಹೊಡೆಯುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಇಷ್ಟೊಂದು ಭಯಂಕರವಾಗಿ ಡಿಕ್ಕಿ ಹೊಡೆದ್ರೂ ಆ ಜಿಂಕೆ ಸಾಯದೆ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ಆಗ ಅದರ ಕಣ್ಗಳು ಬೇರೆ ರೀತಿಯೇ ಫಾರ್ಮ್ ಆಗ್ತವೆ. ಯಾಕಂದ್ರೆ ಆ ಜಿಂಕೆ ಝೂಂಬಿ ವೈರಸ್ ಇಂದ ಇನ್ಫೆಕ್ಟ್ ಆಗಿರುತ್ತೆ. ಇಲ್ಲಿ ಸಿಯೋಕೋ ಎಂಬ ವ್ಯಕ್ತಿಯನ್ನ ತೋರಿಸ್ತಾರೆ. ಈತ ಒಂದು ಸ್ಟಾಕ್ ಮಾರ್ಕೆಟ್ ಕಂಪನಿಯಲ್ಲಿ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಕೆಲಸದಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ತನ್ನ ಹೆಂಡತಿ ಜೊತೆ ಕೂಡ ಡೈವರ್ಸ್ ಆಗಿರುತ್ತೆ. ತನ್ನ ಕಲೀಗ್ನ ಕರೆದು ಒಂದು ಕಂಪನಿಯ ಎಲ್ಲ ಸ್ಟಾಕ್ಗಳನ್ನ ಸೆಲ್ ಮಾಡು ಅಂತ ಹೇಳ್ತಾನೆ. ಆಗ ಆ ಕಲೀಗ್, ಸರ್ ನಾವು ಎಲ್ಲ ಸ್ಟಾಕ್ಗಳನ್ನ ಒಂದೇ ಸರಿ ಸೆಲ್ ಮಾಡಿದ್ರೆ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ಜೊತೆಗೆ ಸುಮಾರು ಇನ್ವೆಸ್ಟರ್ಗಳಿಗೆ ಲಾಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆಗ ಬಾಸ್ನ ಆರ್ಡರ್ ಇದೆ, ಜಸ್ಟ್ ಅದನ್ನ ಫಾಲೋ ಮಾಡು ಅಂತ ಹೇಳ್ತಾನೆ. ಸಿಯೋಗೆ ಸೂಸನ್ ಅನ್ನೋ ಮಗಳು ಕೂಡ ಇರ್ತಾಳೆ. ಇವಳ ಕಸ್ಟಡಿಗೋಸ್ಕರ ತನ್ನ X5 ಜೊತೆ ಫೋನಲ್ಲಿ ಜಗಳ ಕೂಡ ಆಡ್ತಾನೆ. ಆಫೀಸ್ ಮುಗಿದ್ಮೇಲೆ ತನ್ನ ಮಗಳಿಗೆ ಅಂತ ಒಂದು ಗಿಫ್ಟ್ ತಗೊಂಡು ಹೋಗ್ತಾನೆ. ಆದ್ರೆ ಸೂಸನ್ ಆ ಗಿಫ್ಟ್ ನೋಡಿ ಖುಷಿ ಪಡದೆ ಬೇಜಾರಾಗ್ತಾಳೆ. ಏಕೆಂದ್ರೆ ಸೇಮ್ ಗಿಫ್ಟ್ ಮುಂಚೆನೂ ಕೊಟ್ಟಿರ್ತಾನೆ. ಇಲ್ಲಿ ಸೂಸನ್, ನಾನು ಅಮ್ಮನ ಹತ್ರ ಹೋಗ್ಬೇಕು, ನನಗೆ ಬುಸನ್ಗೆ ಕರ್ಕೊಂಡು ಹೋಗಿ ಅಂತ ತನ್ನ ತಂದೆಗೆ ಕೇಳ್ತಾಳೆ. ನೆಕ್ಸ್ಟ್ ಡೇ ಒಂದು ರೈಲ್ವೆ ಸ್ಟೇಷನ್ ನ ತೋರಿಸ್ತಾರೆ. ಈ ಟ್ರೈನ್ ಬೂಸನ್ ಕಡೆ ಹೋಗೋಕೆ ರೆಡಿ ಆಗ್ತಾ ಇರುತ್ತೆ. ಸಿಯೋಗ್ ತನ್ನ ಮಗಳನ್ನ ಕರ್ಕೊಂಡು ಇದೇ ಟ್ರೈನ್ ಅನ್ನ ಹತ್ತಾನೆ. ಈ ಟ್ರೈನ್ ಅಲ್ಲಿ ಸುಮಾರು ಜನ ಬಂದಿರ್ತಾರೆ. ಇದರಲ್ಲಿ ಒಂದು ಬೇಸ್ಬಾಲ್ ಟೀಮ್ ಕೂಡ ಇರುತ್ತೆ. ಈ ಟೀಮ್ ಅಲ್ಲಿ ಮಿನ್ ಯಂಗುಕ್ ಅನ್ನೋ ಹುಡುಗ ಇರ್ತಾನೆ. ಆಗ ಅವನ ಗರ್ಲ್ ಫ್ರೆಂಡ್ ಜಿನ್ನಿ ಕೂಡ ಬರ್ತಾಳೆ. ಬಿಕಾಸ್ ಇವಳು ಆ ಬೇಸ್ಬಾಲ್ ಟೀಮ್ ನ ಚೇರ್ ಲೀಡರ್ ಆಗಿರ್ತಾಳೆ. ಜೊತೆಗೆ ಈ ಟ್ರೈನ್ ಅಲ್ಲಿ ಇಬ್ರು ಎಲ್ಡರ್ ಸಿಸ್ಟರ್ಸ್ ಮತ್ತೆ ಒಬ್ಬ ಹೋಮ್ಲೆಸ್ ಮ್ಯಾನ್ ಕೂಡ ಇರ್ತಾನೆ. ಈ ವ್ಯಕ್ತಿ ಸ್ವಲ್ಪ ಹೆದರ್ಕೊಂಡಿರ್ತಾನೆ. ಅಲ್ಲಿ ಸ್ಟಾಫ್ ಬಂದು ಟಿಕೆಟ್ ಕೇಳಿದಾಗ ನೀವೆಲ್ರೂ ಸತ್ತೋಗ್ತೀರಾ ಅಂತ ಹೇಳ್ತಾನೆ. ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ಸ್ಯಾಂಗ್ವಾ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಇವನ ಜೊತೆ ಶೈಲಿ ಅನ್ನೋ ಪ್ರೆಗ್ನೆಂಟ್ ವೈಫ್ ಕೂಡ ಬಂದಿರ್ತಾಳೆ. ಟ್ರೈನ್ ಡಿಪಾರ್ಟ್ ಆಗೋಕೆ ರೆಡಿ ಆದಾಗ ಅದರಲ್ಲಿ ಒಂದು ಹುಡುಗಿ ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ಟ್ರೈನ್ ಒಳಗೆ ಹೋಗ್ತಾಳೆ. ಬೇಸಿಕಲಿ ಈ ಹುಡುಗಿ ಝೋಂಬಿ ವೈರಸ್ ಇಂದ ಇನ್ಫೆಕ್ಟ್ ಆಗಿರ್ತಾಳೆ. ಇವಳು ಕೆಳಗೆ ಬಿದ್ದು ನರಳಾಡಬೇಕಾದ್ರೆ ಒಬ್ಬ ಅಟೆಂಡರ್ ಬಂದು ಮೆಡಿಕಲ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಆಗ ಆ ಹುಡುಗಿ ಕಂಪ್ಲೀಟ್ ಝೋಂಬಿಯಾಗಿ ಆ ಅಟೆಂಡರ್ನ ಕೂಡ ಇನ್ಫೆಕ್ಟ್ ಮಾಡ್ತಾಳೆ. ಆಗ ಸುಮಾರು ಜನ ಝೋಂಬಿ ವೈರಸ್ ಇಂದ ಇನ್ಫೆಕ್ಟ್ ಆಗಿ ಝೋಂಬಿಗಳಾಗಿ ಪರಿವರ್ತನೆ ಆಗ್ತಾರೆ. ಸೂಸ್ ಅಂತ ಸೀಟಿಂದ ಎದ್ದು ರೆಸ್ಟ್ ರೂಮ್ಗೆ ಅಂತ ಹೋಗಿರ್ತಾಳೆ. ಆಗ ಸಿಯೋ ಆ ಝೋಂಬಿಗಳನ್ನೆಲ್ಲ ನೋಡಿ ಭಯದಿಂದ ತನ್ನ ಮಗಳನ್ನ ತಗೊಂಡು ಬೇರೆ ಬೋಗಿಗೆ ಹೋಗ್ತಾನೆ. ಆಗ ಎಲ್ಲಾ ಝೋಂಬಿಗಳು ಒಂದೇ ಬೋಗಿಯಲ್ಲಿ ಇರ್ತವೆ. ಝೋಂಬಿಗಳು ಮನುಷ್ಯರನ್ನ ನೋಡಬಾರ್ದು ಅಂತ ಗ್ಲಾಸ್ ಡೋರ್ಗೆ ನ್ಯೂಸ್ ಪೇಪರ್ ಇಂದ ಕವರ್ ಮಾಡ್ತಾರೆ. ಆಗ ಆ ಝೋಂಬಿಗಳು ಶಾಂತವಾಗ್ತವೆ. ಟ್ರೈನ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಅಲ್ಲಿ ಈ ಟ್ರೈನ್ ನ ಲಾಸ್ಟ್ ಸ್ಟಾಪ್ ನೆಕ್ಸ್ಟ್ ಸ್ಟೇಷನ್ ಆಗಿದೆ, ಅಲ್ಲಿಗೆ ಆರ್ಮಿ ಆಲ್ರೆಡಿ ಬಂದಿದ್ದಾರೆ, ಅದಕ್ಕೆ ನೀವು ಟ್ರೈನ್ ಇಂದ ಒಬ್ಬೊಬ್ಬರಾಗಿ ಇಳಿದು ಮೇನ್ ಗೇಟ್ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಸಿಯೋಗ್ ತನ್ನ ಕಂಪನಿಯ ಮ್ಯಾನೇಜರ್ಗೆ ಕಾಲ್ ಮಾಡಿ ಯಾವ್ದಾದ್ರೂ ಶಾರ್ಟ್ ಕಟ್ ಇದ್ರೆ ಹೇಳಿ ಅಂತ ಕೇಳ್ತಾನೆ. ಆಗ ಅವನು, ನೀವು ಮೇನ್ ಗೇಟ್ಗೆ ಹೋಗದೆ ಲೆಫ್ಟ್ ಅಲ್ಲಿರೋ ಗೇಟ್ ಇಂದ ಹೊರ ಬನ್ನಿ, ಅಲ್ಲಿ ನಮ್ಮ ಜನ ಸಿಗ್ತಾರೆ ಅಂತ ಹೇಳ್ತಾನೆ. ಸಿಯೋಗ್ ಆಡೋ ಮಾತುಗಳನ್ನೆಲ್ಲ ಅಲ್ಲೇ ಇದ್ದ ಹೋಮ್ಲೆಸ್ ವ್ಯಕ್ತಿ ಕೇಳಿಸ್ಕೊತಾನೆ. ನಂತರ ಟ್ರೈನ್ ಆ ಸ್ಟೇಷನ್ಗೆ ಬಂದು ನಿಲ್ಲುತ್ತೆ. ಅದರಲ್ಲಿದ್ದ ಎಲ್ಲಾ ಜನ ಇಳಿದು ಮೇನ್ ಗೇಟ್ ಕಡೆ ಹೋಗ್ತಾರೆ. ಆಗ ಸಿಯೋಗ್ ಸೂಸನ್ ನ ಕರ್ಕೊಂಡು ಲೆಫ್ಟ್ ಅಲ್ಲಿರೋ ಗೇಟ್ ಕಡೆ ಹೋಗ್ತಾರೆ. ಆಗ ಆ ಹೋಮ್ಲೆಸ್ ವ್ಯಕ್ತಿ ಕೂಡ ಅವರ ಹಿಂದೆ ಬರ್ತಾನೆ. ಅವನನ್ನು ನೋಡಿ ಸಿಯೋಗ್, ನಮ್ಮ ಹಿಂದೆ ಬರಬೇಡ, ಎಲ್ಲರ ಜೊತೆ ಮೇನ್ ಗೇಟ್ ಕಡೆ ಹೋಗು ಅಂತ ಹೇಳ್ತಾನೆ. ಆಗ ಸ್ಟೇಷನ್ ಅಲ್ಲಿದ್ದ ಎಲ್ಲಾ ಆರ್ಮಿಗಳು ಝೋಂಬಿಗಳಾಗಿ ಪರಿವರ್ತನೆ ಆಗಿರ್ತಾರೆ. ಇದರಿಂದ ಆ ಎಲ್ಲಾ ಜನ ವಾಪಸ್ ಅದೇ ಟ್ರೈನ್ ಒಳಗೆ ಹೋಗ್ತಾರೆ. ಎಲ್ಲಾ ಝೋಂಬಿಗಳು ಸೇರಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಸಿಯೋಗ್, ಸ್ಯಾಂಗ್ವಾ, ಮಿನ್ಯೋಂಗ್ ಮತ್ತು ಕೆಲವು ಜನರು ಸೇರಿ ಆ ಝೋಂಬಿಗಳನ್ನ ತಡೀತಾರೆ. ಇಲ್ಲಿ ಕೆಲವು ಜನರು ಟ್ರೈನ್ ಒಳಗೆ ಬಂದಿರ್ತಾರೆ. ಆಗ ಜಿನ್ನಿ, ಇನ್ನು ನನ್ನ ಫ್ರೆಂಡ್ಸ್ ಬರಬೇಕು, ದಯವಿಟ್ಟು ವೇಟ್ ಮಾಡಿ ಅಂತ ಟ್ರೈನ್ ಅಟೆಂಡರ್ಗೆ ಹೇಳ್ತಾಳೆ. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಟ್ರೈನ್ ಅಟೆಂಡರ್ನ ಕುತ್ತಿಗೆ ಹಿಡಿದು ಟ್ರೈನ್ ಬಿಡಕ್ ಹೇಳು ಅಂತ ಕೂಗಾಡ್ತಾನೆ. ಆಗ ಟ್ರೈನ್ ಹೊರಡುತ್ತೆ. ಇದನ್ನ ನೋಡಿ ಆ 3 ಜನ ಓಡ್ತಾ ಬರ್ತಾರೆ. ಇಲ್ಲಿ ಸೂಸನ್ ಮತ್ತೆ ಶೆಲ್ಲಿ ಝೋಂಬಿಗಳಿರೋ ಬೋಗಿಯೊಳಗೇನೆ ಹೋಗಿರ್ತಾರೆ. ಝೋಂಬಿಗಳು ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಅವರು ರೆಸ್ಟ್ ರೂಮ್ ಒಳಗೆ ಹೋಗ್ತಾರೆ. ಇಲ್ಲಿ ಈ 3 ಜನ ಕೂಡ ಟ್ರೈನ್ ಒಳಗೆ ಬಂದಿರ್ತಾರೆ. ಸ್ಯಾಂಗ್ವಾ ತನ್ನ ಹೆಂಡತಿಗೆ ಫೋನ್ ಮಾಡಿದಾಗ ಅವಳು, ನಾವು 13ನೇ ಬೋಗಿಯಲ್ಲಿ ಒಂದು ರೆಸ್ಟ್ ರೂಮ್ ಒಳಗೆ ಇದ್ದೀವಿ, ಇಲ್ಲಿ ಝೋಂಬಿಗಳಿವೆ ಅಂತ ಹೇಳ್ತಾಳೆ. ಜೊತೆಗೆ ಜಿನ್ನಿ ಕೂಡ ಮಿನ್ಯೋಂಗ್ಗೆ ಕಾಲ್ ಮಾಡಿ ನಾವು 15ನೇ ಬೋಗಿಯಲ್ಲಿದ್ದೀವಿ ಅಂತ ಹೇಳ್ತಾಳೆ. ನಂತರ ಈ 3 ಜನ ತಮ್ಮ ಕೈಗಳನ್ನ ಕವರ್ ಮಾಡಿಕೊಂಡು ಝೋಂಬಿಗಳನ್ನ ಹೊಡ್ಕೊಂಡು ಮುಂದೆ ನುಗ್ತಾರೆ. ಈ 3 ಜನ ಝೋಂಬಿಗಳ ಜೊತೆ ಫೈಟ್ ಮಾಡಬೇಕಾದ್ರೆ ಟ್ರೈನ್ ಒಂದು ಟನಲ್ ಒಳಗೆ ಹೋಗುತ್ತೆ. ಇದರಿಂದ ಟ್ರೈನ್ ಒಳಗೆ ಕತ್ತಲಾಗುತ್ತೆ. ಆಗ ಝೋಂಬಿಗಳು ಅಟ್ಯಾಕ್ ಮಾಡದೆ ಸುಮ್ಮನೆ ಇರ್ತವೆ. ಇದರಿಂದ ಝೋಂಬಿಗಳಿಗೆ ಕತ್ಲಲ್ಲಿ ಕಣ್ ಕಾಣಲ್ಲ ಅಂತ ಆ 3 ಜನರಿಗೆ ಗೊತ್ತಾಗುತ್ತೆ.
ಇಲ್ಲಿ ಟ್ರೈನ್ನ ಲೋಕೋ ಪೈಲಟ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಸೇಫ್ ಇರೋ ಸ್ಟೇಷನ್ ಯಾವುದು ಅಂತ ಕೇಳ್ತಾನೆ. ಅವರು ಬೂಸನ್ ಸ್ಟೇಷನ್ ಸೇಫ್ ಇದೆ ಅಂತ ಹೇಳ್ತಾರೆ. ಆಗ ಲೋಕೋ ಪೈಲಟ್ ಆ ಟ್ರೈನ್ನ ಬೂಸನ್ ಕಡೆ ತಗೊಂಡು ಹೋಗ್ತಾನೆ. ಈ 3 ಜನ ಝೋಂಬಿಗಳನ್ನೆಲ್ಲ ಹೊಡ್ಕೊಂಡು 13ನೇ ಬೋಗಿಯಲ್ಲಿರೋ ಶೇಲಿ ಮತ್ತೆ ಸೂಸನ್ ಹತ್ರ ಬರ್ತಾರೆ. ನಂತರ ಅವರನ್ನ ಕರ್ಕೊಂಡು ಜಿನ್ನಿ ಇರೋ 15ನೇ ಬೋಗಿ ಕಡೆ ಹೋಗ್ತಾರೆ. ಆದ್ರೆ 15ನೇ ಬೋಗಿಯಲ್ಲಿರೋ ಜನ ಡೋರ್ನ ಓಪನ್ ಮಾಡದೆ ಅದನ್ನ ಹಿಡ್ಕೊಂಡಿರ್ತಾರೆ. ಈ ಕಡೆ ಸ್ಯಾಂಗ್ವಾ ಝೋಂಬಿಗಳಿರೋ ಬೋಗಿಯ ಬಾಗಿಲನ್ನ ಹಿಡ್ಕೊಂಡಿರ್ತಾನೆ. ಅನ್ಫಾರ್ಚುನೇಟ್ಲಿ ಒಂದು ಝೋಂಬಿ ಅವನ ಕೈಯನ್ನ ಕಚ್ಚುತ್ತೆ. ಇದರಿಂದ ಅವನು ಕೂಡ ಇನ್ಫೆಕ್ಟ್ ಆಗ್ತಾನೆ. ಆಗ ತನ್ನ ಹೆಂಡತಿಗೆ ನಮ್ಮ ಮಗಳಿಗೆ ಸ್ಟೆಲ್ಲಾ ಅಂತ ಹೆಸರಿಡು ಅಂತ ಹೇಳಿ ಅಲ್ಲಿಂದ ಹೋಗು ಅಂತ ಹೇಳ್ತಾನೆ. ಈ ಕಡೆ ಡೋರ್ ಹಿಂದೆ ಜನ ಇರೋದ್ರಿಂದ ಆ ಡೋರ್ ಓಪನ್ ಆಗಲ್ಲ. ಅದಕ್ಕೆ ಮಿನ್ಯಾಂಗ್ ಆ ಡೋರ್ನ ಗ್ಲಾಸ್ ಅನ್ನ ಹೊಡಿತಾನೆ. ಆಗ ಅವರೆಲ್ಲರೂ ಜಿನ್ನಿ ಇರೋ ಬೋಗಿಯೊಳಗೆ ಬರ್ತಾರೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಎಲ್ಡರ್ ಸಿಸ್ಟರ್ಸ್ ಕೂಡ ಇರ್ತಾರೆ ಅಂತ ಹೇಳದ್ನಲ್ಲ, ಅವರಲ್ಲಿ ಒಬ್ರು ಈ ಕಡೆ ಬರೋಷ್ಟರಲ್ಲಿ ಝೋಂಬಿಗಳು ಅವಳ ಮೇಲೆ ಅಟ್ಯಾಕ್ ಮಾಡ್ತವೆ. ಆಗ ಸಿಯೋ ಅಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಹೊಡಿತಾನೆ. ಇದರಿಂದ ಎಲ್ಲಾ ಜನ ಸೇರಿ ಅವರನ್ನ ಬೇರೆ ಬೋಗಿಗೆ ಹೋಗಿ ಅಂತ ಅಲ್ಲಿಂದ ಕಳಿಸ್ತಾರೆ. ಇದಾದ್ಮೇಲೆ ಎಲ್ಲರೂ ಸೇರಿ ಆ ಡೋರ್ನ ಗಟ್ಟಿಯಾಗಿ ಕಟ್ತಾ ಇರ್ತಾರೆ. ಆಗ ಇನ್ನೊಬ್ಬ ಎಲ್ಡರ್ ಸಿಸ್ಟರ್ ಆ ಝೋಂಬಿಗಳಿರೋ ಡೋರ್ನ ಓಪನ್ ಮಾಡ್ತಾಳೆ. ಆಗ ಎಲ್ಲಾ ಝೋಂಬಿಗಳು ಒಳಗ್ ಬಂದು ಅಲ್ಲಿದ್ದ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತವೆ. ಅದಕ್ಕೆ ಹೇಳೋದು ಕರ್ಮ ಯಾರನ್ನ ಬಿಡಲ್ಲ ಅಂತ. ಇಲ್ಲಿ ಸಿಯೋಕ್ ಸೂಸನ್ಗೆ ಒಂದು ಪ್ರಾಮಿಸ್ ಮಾಡ್ತಾನೆ. ಅದೇನಂದ್ರೆ ಸೂಸನ್ನ ತನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ನಂತರ ಸಿಯೋಕ್ಗೆ ಒಂದು ಕಾಲ್ ಬರುತ್ತೆ. ಆಗ ಅವನು, ಸರ್, ನಾವು ಒಂದು ಕಂಪನಿಯ ಎಲ್ಲ ಸ್ಟಾಕ್ ಸೆಲ್ ಮಾಡಿದ್ವಲ್ಲ, ಆ ಕಂಪನಿಯ ಓನರೇ ಈ ಝೋಂಬಿ ವೈರಸ್ ನ ಲೀಕ್ ಮಾಡಿದ್ದು ಅಂತ ಹೇಳ್ತಾನೆ. ಇದರಿಂದ ಈ ವೈರಸ್ ಲ್ಯಾಬ್ ನಲ್ಲಿ ಮಾಡಿದ್ದು ಅಂತ ಗೊತ್ತಾಗುತ್ತೆ. ನಂತರ ಟ್ರೈನ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಮುಂದೆ ಟ್ರೈನ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಟ್ರ್ಯಾಕ್ ಎಲ್ಲ ಹಾಳಾಗಿರ್ತವೆ. ಆಗ ಲೋಕೋ ಪೈಲಟ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಟ್ರೈನ್ ಮುಂದಕ್ಕೆ ಹೋಗಲ್ಲ, ನಾನು ಬೇರೆ ಒಂದು ಟ್ರೈನ್ ನ ಲೆಫ್ಟ್ ಮೋಸ್ಟ್ ಟ್ರ್ಯಾಕ್ ಮೇಲೆ ತೆಗಿತೀನಿ. ಸಾಧ್ಯವಾದ್ರೆ ಎಲ್ರು ಬೇಗ ಬಂದು ಆ ಟ್ರೈನ್ ಹತ್ತಿ, ಅದ್ರಲ್ಲೇ ನಾವು ಬೂಸನ್ಗೆ ಹೋಗೋಣ ಅಂತ ಹೇಳ್ತಾರೆ. ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ 15ನೇ ಬೋಗಿಯಲ್ಲಿ ಇನ್ನೂ ಇಬ್ರು ಸೇಫ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಲೋಕೋ ಪೈಲಟ್ ಬೇರೆ ಲೋಕೋಮೋಟಿವ್ ಅನ್ನ ಆನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. 15ನೇ ಬೋಗಿಯಲ್ಲಿದ್ದ ಆ ಇಬ್ರು ಸರ್ವೈವರ್ಸ್ ಗಳು ಟ್ರೈನ್ ಇಂದ ಹೊರಬರಬೇಕಾದ್ರೆ ಟ್ರೈನ್ ಅಟೆಂಡರ್ ನ ಮೇಲೆ ಝೋಂಬಿಗಳು ಅಟ್ಯಾಕ್ ಮಾಡ್ತವೆ. ಆಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಂದ ಹೊರ ಬರ್ತಾನೆ. ಈ ಕಡೆ ಸಿಯೋಕ್ ಮತ್ತೆ ಸಂಗಡಿಗರೆಲ್ಲ ಸೇರಿ ಟ್ರೈನ್ ಇಂದ ಹೊರ ಬಂದಿರ್ತಾರೆ. ಅಷ್ಟರಲ್ಲಿ ಒಂದು ಬೆಂಕಿ ಬಿದ್ದ ಲೋಕೋಮೋಟಿವ್ ಸ್ಪೀಡ್ ಅಲ್ಲಿ ಬಂದು ಅಲ್ಲಿದ್ದ ಬೇರೆ ಟ್ರೈನ್ ಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಒಂದು ದೊಡ್ಡ ಆಕ್ಸಿಡೆಂಟೇ ಆಗುತ್ತೆ. ಜಿನ್ನಿ ಮತ್ತೆ ಮಿನ್ಯಾಂಗ್ ಟ್ರ್ಯಾಕ್ ಕ್ರಾಸ್ ಮಾಡಬೇಕು ಅಂತ ಒಂದು ಟ್ರೈನ್ ಒಳಗೆ ಹೋಗ್ತಾರೆ. ಆದ್ರೆ ಒಂದ್ ಕಡೆ ಡೋರ್ ಓಪನ್ ಆಗದೆ ಇರೋದ್ರಿಂದ ಅದರ ಗ್ಲಾಸ್ ಅನ್ನ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು ಜಿನ್ನಿಯನ್ನ ಹಿಂದಕ್ಕೆ ತಳ್ತಾನೆ. ಯಾಕಂದ್ರೆ ಅವನ ಹಿಂದೆ ಒಂದು ಝೋಂಬಿ ಬಿದ್ದಿರುತ್ತೆ. ಇದನ್ನ ನೋಡಿ ಮಿನ್ಯಾಂಗ್ ಆ ಝೋಂಬಿಯನ್ನ ಒದ್ದು ಡೋರ್ ಕ್ಲೋಸ್ ಮಾಡ್ತಾನೆ. ಬಟ್ ಆ ಝೋಂಬಿ ಜಿನ್ನಿಗೆ ಆಲ್ರೆಡಿ ಇನ್ಫೆಕ್ಟ್ ಮಾಡಿರುತ್ತೆ. ಜಿನ್ನಿ ಝೋಂಬಿ ಆದ್ಮೇಲೆ ಅವಳ ಬಾಯ್ ಫ್ರೆಂಡ್ಗೂ ಇನ್ಫೆಕ್ಟ್ ಮಾಡ್ತಾಳೆ. ಇಲ್ಲಿ ಲೋಕೋ ಪೈಲಟ್ ಆ ವ್ಯಕ್ತಿ ಬರೋದನ್ನ ನೋಡಿ ಹೆಲ್ಪ್ ಮಾಡಬೇಕು ಅಂತ ಲೋಕೋಮೋಟಿವ್ ಇಂದ ಇಳಿದು ಕೆಳಗೆ ಬರ್ತಾನೆ. ಬಟ್ ಅವನ ಹಿಂದೆ ಇದ್ದಂತ ಝೋಂಬಿಗಳಿಂದ ಸೇಫ್ ಆಗೋಕೆ ಆ ಲೋಕೋ ಪೈಲಟ್ ಅನ್ನ ಹಿಂದೆ ತಳ್ತಾನೆ. ಆಗ ಝೋಂಬಿಗಳು ಅವರಿಗೂ ಕಚ್ತವೆ. ನಂತರ ಆ ವ್ಯಕ್ತಿ ಉಡ್ತಾ ಇರೋ ಲೋಕೋಮೋಟಿವ್ ಒಳಗೆ ಹೋಗ್ತಾನೆ. ಇಲ್ಲಿ ಈ 4 ಜನ ಟ್ರೈನ್ ಕೆಳಗೆ ಬಿದ್ದಿರೋದನ್ನ ನೋಡ್ತೇವೆ. ಆ ಹೋಮ್ಲೆಸ್ ವ್ಯಕ್ತಿ ಅಲ್ಲಿದ್ದ ಝೋಂಬಿಗಳನ್ನ ತಡಿತಾನೆ. ಆಗ ಆ 3 ಜನ ಅಲ್ಲಿಂದ ಹೊರ ಬರ್ತಾರೆ. ನಂತರ ಓಡ್ತಾ ಇರೋ ಲೋಕೋಮೋಟಿವ್ ಮೇಲೆ ಹತ್ತಾರೆ. ಸಿಯೋ ಕ್ಯಾಬಿನ್ ಒಳಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ಕೂಡ ಝೋಂಬಿ ವೈರಸ್ ಇಂದ ಇನ್ಫೆಕ್ಟ್ ಆಗಿರುತ್ತಾನೆ. ನಂತರ ಝೋಂಬಿಯಾಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸಿಯೋಕ್ ಸೂಸನ್ ಮತ್ತೆ ಶೈಲಿನ ಪ್ರೊಟೆಕ್ಟ್ ಮಾಡೋಕೆ ಅಂತ ಆ ಝೋಂಬಿನ ಹಿಡಿದಾಗ ಅದು ಅವನ ಕೈಗೆ ಕಚ್ಚುತ್ತೆ. ಇದರಿಂದ ಸಿಯೋಕ್ ಕೂಡ ಇನ್ಫೆಕ್ಟ್ ಆಗ್ತಾನೆ. ಇದಾದ್ಮೇಲೆ ಸಿಯೋಕ್ ಆ ಝೋಂಬಿನ ಟ್ರೈನ್ ಇಂದ ಕೆಳಗೆ ಬಿಸಾಕ್ತಾನೆ. ನಂತರ ಸಿಯೋಕ್ ಶೈಲಿಗೆ ಇದು ಬ್ರೇಕು, ಅವಶ್ಯಕತೆ ಇದ್ದಾಗ ಇದನ್ನ ಯೂಸ್ ಮಾಡುವಂತ ಹೇಳ್ತಾನೆ. ಇಲ್ಲಿ ಒಂದು ತುಂಬಾನೇ ಎಮೋಷನಲ್ ಆಗಿರೋ ಮೂಮೆಂಟ್ ಅನ್ನ ನೋಡ್ತೇವೆ. ಇದಾದ್ಮೇಲೆ ಸಿಯೋಕ್ ಹೊರಬಂದು ಟ್ರೈನ್ ಇಂದ ಕೆಳಗೆ ಬೀಳ್ತಾನೆ. ನಂತರ ಆ ಟ್ರೈನ್ ಬೂಸನ್ಗೆ ತಲುಪುತ್ತೆ. ಆಗ ಇಬ್ರು ಆ ಟ್ರೈನ್ ಇಂದ ಕೆಳಗಿಳಿದು ಟನಲ್ ಇಂದ ಆಚೆ ಬರ್ತಾ ಇರ್ತಾರೆ. ಅಲ್ಲಿದ್ದ ಆರ್ಮಿ ಅವರನ್ನ ನೋಡಿ ಸರ್ವೈವರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇದರ ನೆಕ್ಸ್ಟ್ ಪಾರ್ಟ್ ನೋಡೋಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.